ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ. ನಾವೀಗ ವಿಧಾನಸೌಧದ 3ನೇ ಮಹಡಿಯಲ್ಲಿದ್ದೀವಿ. ಮುಖ್ಯಮಂತ್ರಿ ಅವರ ಚೇಂಬರ್ ಇರುವಂತಹ ಒಂದು ಮಹಡಿ ಇದು. ಇಲ್ಲಿ ಮುಖ್ಯಮಂತ್ರಿ ಒಳಗಡೆ ಬಂದರೆ ಈ ಗೇಟ್ನಲ್ಲಿಯೇ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಎಲ್ಲರನ್ನೂ ತಪಾಸಣೆ ಮಾಡಿ ಬಿಡುವಂಥ ವ್ಯವಸ್ಥೆ ಇರುತ್ತೆ. ಇಲ್ಲಿಂದ ಮುಖ್ಯಮಂತ್ರಿ ಅವರು ಅವರ ಒಂದು ಕೊಠಡಿಗೆ ಹೋದ ನಂತರ ಏನು ಅವರ ಪ್ರತ್ಯೇಕ ಭದ್ರತಾ ಸಿಬ್ಬಂದಿ ಇರುತ್ತೆ, ಆ ಭದ್ರತಾ ಸಿಬ್ಬಂದಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ತಪಾಸಣೆ ಮಾಡಿ ಬಿಡುವಂಥ ವ್ಯವಸ್ಥೆ ಇರುವಂಥದ್ದು. ಈ ಕೊಠಡಿಯ ಒಳಗಡೆ ಮುಖ್ಯಮಂತ್ರಿ ಹೋದ ನಂತರ ಇಲ್ಲಿ ಪ್ರತ್ಯೇಕ ಏನು ಭದ್ರತಾ ಸಿಬ್ಬಂದಿ ಇರುತ್ತೆ ಮುಖ್ಯಮಂತ್ರಿಗೆ, ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರು ಏನು ವಸ್ತುಗಳನ್ನು ತಂದಿದ್ದಾರೆ ಅದನ್ನು ತಪಾಸಣೆ ಮಾಡಿ ಹೂಗುಚ್ಛ ಇರ್ಬೋದು, ಹಾರ ಇರ್ಬೋದು, ಏನೇ ವಸ್ತುಗಳಿದ್ರೂ ಕೂಡ ಅದನ್ನು ತಪಾಸಣೆ ಮಾಡಿ ಅದರಲ್ಲಿ ಏನಿದೆ, ಅದು ಒಳಗೆ ಹೋಗೋಕ್ಕೆ ಅರ್ಹತೆ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡಿ ಬಿಡುವಂಥದ್ದು ಇಲ್ಲಿ ತಪಾಸಣೆ ನಡೆಯುವಂಥದ್ದು. ಪ್ರತ್ಯೇಕ ಏನು ಮುಖ್ಯಮಂತ್ರಿಗೆ ಭದ್ರತಾ ಸಿಬ್ಬಂದಿ ಇರುತ್ತೆ, ಅವರು ಆ ಒಂದು ಕೆಲಸವನ್ನು ಮಾಡಿ ಒಳಗಡೆ ಬಿಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ನಿನ್ನೆ ನಡೆದಂಥ ಅಚಾತುರ್ಯ ಏನಿದೆ ಅದು ಮುಖ್ಯಮಂತ್ರಿ ಅವರ ಏನು ಭದ್ರತಾ ಸಿಬ್ಬಂದಿ ಇತ್ತು, ಅದು ಈ ಸಂದರ್ಭದಲ್ಲಿ ನಿನ್ನೆ ಮುಖ್ಯಮಂತ್ರಿ ಜೊತೆಗೆ ಇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಆ ರೀತಿಯ ಒಂದು ಅಚಾತುರ್ಯ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಯನ್ನು ಭೇಟಿಯಾಗೋದಕ್ಕೆ ಯಾರೇ ವ್ಯಕ್ತಿಗಳು ವಿಧಾನಸೌಧಕ್ಕೆ ಬರಬೇಕಾದ್ರೆ 4 ಹಂತದಲ್ಲಿ ಚೆಕಪ್ ಆಗುತ್ತೆ. ಅವರನ್ನು 4 ಹಂತದಲ್ಲಿ ತಪಾಸಣೆ ಮಾಡಿಯೇ ಪೊಲೀಸರು ಒಳಗೆ ಬಿಡುವಂಥದ್ದು. ಆದರೆ ನಿನ್ನೆ ಎಲ್ಲಿಯೋ ಒಂದು ಲೋಪದಿಂದ, ಕರ್ತವ್ಯ ಲೋಪದಿಂದ ಈ ರೀತಿಯ ಒಂದು ಅಚಾತುರ್ಯ ನಡೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು.